ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಈ ಮಂಜು, ಲೀಲಾ, ಅದೇ ರೀತಿ ಸಂತು ಏನಿದ್ದಾರೆ, 3 ಜನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏಕಾಏಕಿಯಾಗಿ ಮಂಜು ಸಂತೋಷ್ ಮೇಲೆ ಹಲ್ಲೆಯನ್ನು ಮಾಡಿರ್ತಕ್ಕಂಥದ್ದು, ಬಿಯರ್ ಬಾಟಲಿಂದ ಹೊಡೆದಿರ್ತಕ್ಕಂಥದ್ದು ಅಂತ ಸಂತೋಷ್ ಹೇಳ್ಕೊಳ್ತಾ ಇರುವಂಥದ್ದು. ಈಗ ಅವರು ಕೂಡ ಆಸ್ಪತ್ರೆಯಲ್ಲಿ ಈಗ ದಾಖಲಾಗಿದ್ದಾರೆ ಎಂಬ ಒಂದು ಮಾಹಿತಿ ಕೂಡ ಇರುವಂಥದ್ದು. ಯಾಕೆ ಈ ರೀತಿಯಾಗಿ ಮಂಜು ಮಾಡ್ದ ಎಂಬುದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ವ್ಯಕ್ತಿ ಏನಿದಾನಲ್ಲ ಮಂಜು, ಹಲ್ಲೆಯನ್ನು ಮಾಡಿರ್ತಕ್ಕಂಥದ್ದು ಯಾವ ಪ್ಲ್ಯಾನ್ ಇಟ್ಕೊಂಡು ಬಂದು ಇವ್ರನ್ನ ಹೊಡೆಯೋದಕ್ಕೆ ಮುಂದಾದ್ನೋ, ಇವ್ರನ್ನ ಕೊಲ್ಲೇಬೇಕು ಅಂತ ಅಂದ್ಕೊಂಡಿದ್ನೋ ಏನು ಅಂತ ಗೊತ್ತಿಲ್ಲ. ಬದಲಿಗೆ ಅವನ ಮೈಂಡಲ್ಲಿ ಏನಿತ್ತು ಅಂತಲೂ ಕೂಡ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏಕಾಏಕಿ ಬಂದು ಒಂದು ಟೀ ಅಂಗಡಿ ಹತ್ರ ಇರುವಂಥ ಸಂತೋಷ್ ಮೇಲೆ ಹಲ್ಲೆಯನ್ನು ಮಾಡೋದಕ್ಕೆ ಮುಂದಾಗ್ತಾನೆ ಅಂತ ಹೇಳ್ತಾ ಇರುವಂಥದ್ದು. ಸೊ ಏನಿದು ಪ್ರಕರಣ, ಏನಾಯಿತು ಆ ಒಂದು ಸಂದರ್ಭದಲ್ಲಿ ಎಲ್ಲ ವಿಚಾರವನ್ನು ಈಗ ಗಮನಿಸ್ತಾ ಹೋಗೋಣ. ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂತೋಷ್ ಅವರನ್ನ ಸಂಪರ್ಕ ಮಾಡೋದಕ್ಕೂ ಕೂಡ ಪ್ರಯತ್ನಪಟ್ಟೆ. ಅವರು ಆಸ್ಪತ್ರೆಯಲ್ಲಿ ಇರ್ಬೋದು ಅಥವಾ ಏನೋ ಗೊತ್ತಿಲ್ಲ, ಬದಲಿಗೆ ನಮ್ಮ ಕರೆಯನ್ನು ಕೂಡ ಅವರು ರಿಸೀವ್ ಮಾಡಲಿಲ್ಲ. ಹಾಗಾಗಿ ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಏನೇನು ಆಗಿದೆ ಆ ಒಂದು ಸಂದರ್ಭದಲ್ಲಿ, ಆ ಒಂದು ವಿಚಾರದ ಬಗ್ಗೆ ಈಗ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ. ಅಂದಹಾಗೆ ನೇರವಾಗಿ ವಿಷಯಕ್ಕೆ ಬರೋದಾದರೆ, ಸಂತೋಷ್ ಮತ್ತು ಮಂಜು, ಲೀಲಾ ಈ ಒಂದು 3 ಜನ ಏನಿದ್ದಾರೆ, ಮಕ್ಕಳ ವಿಚಾರಕ್ಕಾಗಿ ಈಗ ದೊಡ್ಡವರನ್ನು ಕರೆದುಕೊಂಡು ಹೋಗಿ ಮಂಜು ಒಂದು ಇತ್ಯರ್ಥವನ್ನು ಮಾಡ್ಕೊಂಡಿರ್ತಾನೆ. ಏನಂತಂದರೆ, 3 ಜನ ಮಕ್ಕಳು ನಿನ್ನ ಹತ್ರ ಇರಬೇಕು, ಇಲ್ಲ ನನ್ನ ಹತ್ರ ಇರಬೇಕು ಅಂತ. ಅದೇ ರೀತಿಯಾಗಿ ಇದಕ್ಕೆ ಸಂತೋಷ್ ಮತ್ತು ಲೀಲಾ ಎಲ್ಲ ಒಟ್ಟಾರೆಯಾಗಿ ಒಪ್ಕೊಳ್ತಾರೆ. ಆಯಿತು, ಈಗ ನನ್ನ ಹತ್ರನೇ 3 ಜನ ಮಕ್ಕಳಿರಲಿ, ಇನ್ನು ಕಾನೂನಿನ ರೀತಿಯಲ್ಲಿ ಹೋರಾಟವನ್ನು ಮಾಡೋಣ, ಕೋರ್ಟಲ್ಲಿ ಯಾವ ರೀತಿಯಾದಂಥ ತೀರ್ಮಾನ ಆಗುತ್ತೋ ಅದಕ್ಕೆ ಎಲ್ಲರೂ ಕೂಡ ಒಪ್ಕೊಂಡು ಮುಂದಿನ ಜೀವನವನ್ನು ಮಾಡೋಣ, ಸದ್ಯಕ್ಕೆ ಮಕ್ಕಳು ನನ್ನ ಹತ್ರನೇ ಇರಲಿ ಅಂತ ಲೀಲಾ ಮತ್ತು ಸಂತು ಅವರು ಒಪ್ಕೊಂಡಿರ್ತಾರೆ. 3 ಜನ ಮಕ್ಕಳು ಕೂಡ ಅವರ ಬಳಿನೇ ಇರ್ತಾರೆ. ಆದರೆ ಇದೆಲ್ಲವೂ ಕೂಡ ಆದ ಬಳಿಕ ಈಗ ಒಂದು ಹಂತಕ್ಕೆ ತಾವೇ ಬಗೆಹರಿಸಿಕೊಂಡಿರುವಂತಹ ಅಥವಾ ತಾವೇ ಇತ್ಯರ್ಥ ಮಾಡಿಕೊಂಡಿರುವಂತಹ ಪ್ರಕಾರ ಒಂದು ಹಂತಕ್ಕೆ ಇದೇನೋ ಅಂತ್ಯವನ್ನು ಕಂಡಿತ್ತು. ಇಲ್ಲಿಗೆ ಮಂಜು ಸುಮ್ಮನೆ ಇರಬಹುದಿತ್ತು. ಯಾಕೆ ಅವರನ್ನು ಹಲ್ಲೆ ಮಾಡೋದಕ್ಕೆ ಅಥವಾ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾದರೂ ಗೊತ್ತಿಲ್ಲ. ಬದಲಿಗೆ ಮೂಲಗಳಿಂದ ಬಂದಂತಹ ಮಾಹಿತಿಯ ಪ್ರಕಾರ ಸಂತೋಷ್ ಟೀ ಅಂಗಡಿ ಹತ್ರ ಇರಬೇಕಾದಂಥ ಸಂದರ್ಭದಲ್ಲಿ ಮಂಜು ಅವರು ಏಕಾಏಕಿ ಮನೆ ಕಡೆಗೆ ಬರ್ತಾ ಇರುವಂಥದ್ದನ್ನು ಅವರ ಸ್ನೇಹಿತರು ಯಾರೋ ಗಮನಿಸಿ ಸಂತೋಷ್ಗೆ ಮಾಹಿತಿಯನ್ನು ಕೂಡ ನೀಡ್ತಾರಂತೆ. ಇದನ್ನು ಗಮನಿಸಿರ್ತಕ್ಕಂತಹ ಸಂತೋಷ್ ಅವರು ಕೂಡ ತಮ್ಮ ಹೆಂಡತಿಗೆ ಕಾಲ್ ಮಾಡಿ, ಇಲ್ಲ ಮನೆ ಕಡೆಗೆ ನಿನ್ನ ಗಂಡ ಅಂದರೆ ಮಂಜು ಅವರು ಬರ್ತಾ ಇದ್ದಾರೆ, ನೀನು ಯಾವುದೇ ಕಾರಣಕ್ಕೂ ಬಾಗಿಲನ್ನು ತೆಗೆಯೋದಕ್ಕೆ ಹೋಗಬೇಡ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅದು ಕಣ್ಣಿಗೆ ಕಾರದ ಪುಡಿಯನ್ನು ಎರಚಿ ನಂತರ ಮಂಜು ಅವರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾನೆ. ಸೊ ಒಟ್ಟಿಗೆ ತಲೆಗೂ ಕೂಡ ಹೊಡೆದಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಹೊಟ್ಟೆಗೂ ಕೂಡ ಚುಚ್ಚೋದಕ್ಕೆ ಮುಂದಾಗ್ತಾನೆ. ಬದಲಿಗೆ ನಾನು ಕೈಯನ್ನು ಅಡ್ಡ ಹಿಡ್ದಿದ್ದೀನಿ, ಹಾಗಾಗಿ ಹೊಟ್ಟೆಗೆ ಬೀಳಿಲ್ಲ, ಬದಲಿಗೆ ಕೈಗೆ ಬಿದ್ದಿದೆ, ಕೈ ತುಂಬ ಏನು ಚರ್ಮ ಕಟ್ಟಾಗಿ ಹೋಗಿದೆ, ಅದನ್ನು ಈಗ ಆಸ್ಪತ್ರೆಗೂ ಕೂಡ ನಾನು ಬಂದಿದ್ದೀನಿ ಅನ್ನೋ ರೀತಿ ಸಂತೋಷ್ ಹೇಳಿಕೊಂಡಿರ್ತಕ್ಕಂಥದ್ದು. ಅಸಲಿಗೆ ಇಷ್ಟು ಘಟನೆ ಆಗಿರ್ತಕ್ಕಂಥದ್ದು. ಮಕ್ಕಳು ತಂದೆ ತಾಯಿ ಪ್ರೀತಿಯನ್ನು ಯಾರು ಕೂಡ ಕಳೆದುಕೊಳ್ಳೋದಕ್ಕೆ ಹೋಗಬಾರ್ದು. ಅದನ್ನು ಯಾರು ಕೂಡ ಇಷ್ಟಪಡೋದಿಲ್ಲ. ಯಾಕೆಂತಂದರೆ ತಂದೆ ತಾಯಿಗಳ ಮಧ್ಯೆ ಮಕ್ಕಳು ಬೆಳೆದಾಗಲೇ ಆ ಮಕ್ಕಳಿಗೆ ನಿಜವಾಗಿಯೂ ಕೂಡ ಸಮಾಜದಲ್ಲಿ ಒಂದು ಬೆಲೆ ಇರೋದಕ್ಕೆ ಸಾಧ್ಯ. ಆ ಒಂದು ಉದ್ದೇಶದಿಂದ ಇವು ಗಂಡ ಹೆಂಡತಿಯನ್ನು ಒಂದು ಮಾಡಬೇಕು ಅಂತ ಸಾಕಷ್ಟು ಜನ ಅಂದ್ಕೊಂಡಿದ್ರು. ಬದಲಿಗೆ ಈಗ ಏನಾಯಿತು ಅಂತಂದರೆ, ಮಂಜು ಒಂದು ಕಡೆಯಿಂದ ನಾಟಕ ಮಾಡೋದಕ್ಕೆ ಪ್ರಾರಂಭಿಸಿದ್ನ ಅಂತ ಒಂದು ಪ್ರಶ್ನೆ ಕಾಡುತ್ತೆ. ಯಾಕೆ ಅಂತಂದರೆ, ಮಾಧ್ಯಮಗಳ ಮುಂದೆ ಬಂದಾಗ ಚಿನ್ನು ರಣ್ಣು ಮುಣ್ಣು ಅನ್ನೋ ರೀತಿಯಲ್ಲಿ ಆಡಂಬರದ ಬಣ್ಣವನ್ನು ಹಚ್ಚಿ ಬೇಕು, ನೀನೇ ಬೇಕು, ಬಾ ಮನೆಗೆ ಬಂದುಬಿಡು ಲೀಲಾ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದ. ಬದಲಿಗೆ ಈಗ ಅವರನ್ನೇ ಹಲ್ಲೆ ಮಾಡೋದಕ್ಕೆ ಮುಂದೆ ಹೋಗಿದ್ದಾನೆ. ಅಲ್ಲಿ ಟಾರ್ಗೆಟ್ ಸಂತು ಇದ್ನೋ ಅಥವಾ ಲೀಲಾ ಇಲ್ಲೋ ಗೊತ್ತಿಲ್ಲ. ಬದಲಿಗೆ ಸಂತುಗೆ ಈ ರೀತಿಯಾಗಿ ಹಲ್ಲೆ ಮಾಡಿರ್ತಕ್ಕಂಥದ್ದು. ಇನ್ನು ಲೀಲಾಗೆ ಯಾವುದೇ ರೀತಿಯಾದಂಥ ಮಾಹಿತಿ ಕೂಡ ಬಂದಿಲ್ಲ. ಲೀಲಾಗೆ ಯಾವುದೇ ರೀತಿಯಾದಂಥ ಹಲ್ಲೆ ಮಾಡಿದಾನೋ ಇಲ್ವೋ ಅದು ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಬದಲಿಗೆ ಲೀಲಾ ಹೇಳ್ತಾ ಇರುವಂಥದ್ದು ಸಂತುಗೆ ಆ ರೀತಿಯಾಗಿ ಗಾಯ ಕೂಡ ಆಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದು ಅವರು ಮಾತನಾಡಿರ್ತಕ್ಕಂಥದ್ದು ವೈರಲ್ ಆಗ್ತಾ ಇರುವಂಥದ್ದು. ಅದರ ಕುರಿತಾಗಿ ಆ ಒಂದು ಮಾಹಿತಿಯ ಆಧಾರದ ಮೇಲೆ ಹೇಳ್ತಾ ಇರುವಂಥದ್ದು. ಒಟ್ಟು ಈ ಸಂತು ಲೀಲಾ ಒಟ್ಟಾರೆಯಾಗಿ 3 ಜನ ಮಕ್ಕಳನ್ನು ತಮ್ಮ ಹತ್ರ ಇಟ್ಕೊಂಡು, ಅಂದರೆ ತಮ್ಮ ಹತ್ರ ಕರೆಸ್ಕೊಂಡು ನೋಡ್ಕೊಂಡು ಹೋಗ್ತೀವಿ ಅಂತ ಹಿರಿಯರ ಸಮ್ಮುಖದಲ್ಲಿ ಒಪ್ಕೊಂಡಿದ್ರಂತೆ. ಅದಾದ ಬಳಿಕ ಮಂಜು ಕೂಡ ಇದಕ್ಕೆ ಸಮ್ಮತಿಯನ್ನು ನೀಡಿದ್ದ. ಕೋರ್ಟ್ನ ರೀತಿಯಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ರು. ಆದರೆ ಈ ವ್ಯಕ್ತಿ ಏಕಾಏಕಿಯಾಗಿ ಯಾಕೆ ಹಲ್ಲೆ ಮಾಡಿದ ಎಂಬುದು ಯಕ್ಷ ಪ್ರಶ್ನೆ ಆಗಿದೆ. ಅಂದರೆ ಈ ವ್ಯಕ್ತಿ ಮೈಂಡಲ್ಲಿ ಏನಾದರೂ ಅವರನ್ನು ಮುಗಿಸ್ಲೇಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ನ ಹೇಗೆ ಎಂಬುದು ಗೊತ್ತಾಗ್ತಾ ಇಲ್ಲ. ಬದಲಿಗೆ ಇದು ತನಿಖೆಯ ನಂತರ ಹೊರಬರೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ಒಂದು ಹಲ್ಲೆ ಮಾಡಿರುವಂಥದ್ದಿದೆಯಲ್ಲ, ಇದನ್ನು ಸಹಿಸಿಕೊಳ್ಳೋದಕ್ಕೆ ಯಾರಿಂದ ಕೂಡ ಸಾಧ್ಯವಿಲ್ಲ. ಯಾಕೆಂತಂದರೆ ಕೇವಲ ಮಾತುಗಳಲ್ಲೇ ಇದೊಂದು ಮುಗ್ದೋಗುತ್ತೆ ಅನ್ನೋ ರೀತಿಯಲ್ಲಿತ್ತು. ಬದಲಿಗೆ ಈ ವ್ಯಕ್ತಿ ಹಲ್ಲೆಯನ್ನು ಮಾಡಿದ್ದಾನೆ. ಈಗ ಕಾನೂನಿನ ಸಂಕಷ್ಟಕ್ಕೆ ಈ ವ್ಯಕ್ತಿ ಸಿಲುಕಿದ್ದಾನೆ. ಒಬ್ಬ ವ್ಯಕ್ತಿಯ ಮೇಲೆ ಏಕಾಏಕಿ ಬಂದು ಬಾಟಲ್ನಿಂದ ಅಟ್ಯಾಕ್ ಮಾಡೋದು ಅಥವಾ ಕಣ್ಣಿಗೆ ಕಾರದ ಪುಡಿ ಹಚ್ಚಿ ಅವನನ್ನು ಅಟ್ಯಾಕ್ ಮಾಡೋದು, ಇದೆಲ್ಲ ಇದಕ್ಕೂ ನಿಜಕ್ಕೂ ಎಷ್ಟರ ಮಟ್ಟಿಗೆ ಸರಿ, ಇದು ಕಾನೂನಿನ ರೀತಿಯಲ್ಲಿ ಇದನ್ನು ಯಾರು ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವನಿಗೆ ತಕ್ಕ ಶಿಕ್ಷೆ ಕೂಡ ಹಾಗೆ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಕೂಡ ನೀಡೋದಾಗಿ ಹೇಳಿಕೊಂಡಿರ್ತಕ್ಕಂಥದ್ದು ಸಂತೋಷ್ ಕಡೆಯವರು, ಅಂದರೆ ಸಂತೋಷ್ ಆಗಿರ್ಬೋದು, ಲೀಲಾ ಅವರಾಗಿರ್ಬೋದು. ಸೊ ಈ ರೀತಿಯಾದಂಥ ಒಂದು ಕೆಟ್ಟ ಬೆಳವಣಿಗೆ ಆಗಿರ್ತಕ್ಕಂತಹದ್ದು.
ಇನ್ನು ಈ ಮಕ್ಕಳ ಫೀಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 3 ಜನ ಮಕ್ಕಳು ಕೂಡ ಲೀಲಾ ಅವರ ಸಂತು ಮತ್ತು ಲೀಲಾ ಅವರ ಜೊತೆ ಇರುವ ಕಾರಣದಿಂದಾಗಿ ಮಕ್ಕಳ ಫೀಸ್ನ ನಾನು ಕಟ್ತೀನಿ, ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಕೂಡ ಮಂಜು ಹೇಳಿದ್ದಂತೆ. ಇದಕ್ಕೆ ಒಪ್ಕೊಂಡಿದ್ದಂತೆ. ಇದೆಲ್ಲವೂ ಕೂಡ ಆದ ಬಳಿಕವೂ ಕೂಡ ಮಂಜು ಒಂದಿಷ್ಟು ಮಾಹಿತಿಯನ್ನು ಕೂಡ ಹಂಚ್ಕೊಂಡಿದ್ದ. ಏನಂತಂದರೆ, ಅವಳು ಈಗಲೂ ಕೂಡ ನನ್ನ ಜೊತೆ ಬಂದರೆ, ನನ್ನ ಮನೆಗೆ ಬಂದರೆ ನಾನು ಅವಳನ್ನ ಖಂಡಿತವಾಗಿಯೂ ಸಾಕ್ತೀನಿ, ಏನೇ ಸಮಸ್ಯೆ ಆಗದೇ ಇರೋ ಹಾಗೆ ನೋಡ್ಕೊಳ್ತೀನಿ. ಹಿಂದೆ ಏನಾಗಿತ್ತೋ ಅದನ್ನೆಲ್ಲವನ್ನು ಕೂಡ ಮರೆತು ಬದುಕನ್ನು ಕಟ್ಕೊಳ್ತೀವಿ. ಇಲ್ಲಿರುವಂಥ ಊರನ್ನೇ ಬಿಟ್ಟು ಬೇರೆ ಕಡೆ ಎಲ್ಲೋ ಹೋಗಿ ಒಂದು ಸುಂದರವಾದಂತಹ ಬದುಕನ್ನು ಮಾಡ್ತೀವಿ, ಹಾಗೆ ಹೀಗೆ ಅಂತ ಹೇಳ್ಕೊಂಡಿದ್ದೆ. ಇದೆಲ್ಲವೂ ಕೂಡ ಈಗ ಗಮನಿಸ್ತಾ ಹೋದರೆ ಇದೆಲ್ಲವೂ ಕೂಡ ಅವನು ಮಾಡಿದ್ದು ನಾಟಕವ ಎಂಬ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ನಿಜವಾಗಿಯೂ ಇವನು 2 ಮುಖದ ಹಾವು ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ, 2 ನಾಲಿಗೆಯ ಹಾವು ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂತಂದರೆ ಅಲ್ಲೊಂದು ಮನಸ್ಸಲ್ಲಿ ಬೇರೆಯೇ ಇಟ್ಕೊಂಡಿದ್ದಾನೆ, ಹೊರಗಡೆ ಬೇರೆ ರೀತಿಯಲ್ಲೇ ಕಾಣಿಸ್ತಾ ಇದ್ದಾನೆ. ಏಕಾಏಕಿಯಾಗಿ ಆ ಒಂದು ವ್ಯಕ್ತಿಯ ಮೇಲೆ ಹಲ್ಲೆಯನ್ನು ಮಾಡ್ತಾ ಇದ್ದಾನೆ. ಸೊ ಏನಿದೆ ಇವನ ಮೈಂಡಲ್ಲಿ ಎಂಬುದೇ ಒಂದು ದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾವುದೇ ವ್ಯಕ್ತಿ ಆಗಲಿ ಇದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಬದಲಿಗೆ ಮಂಜುಗೆ ಒಂದು ತಕ್ಕ ಶಿಕ್ಷೆ ಖಂಡಿತವಾಗಿಯೂ ಆಗೇ ಆಗಬೇಕು. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಇಷ್ಟು ದಿನ ನಡೆದಿರ್ತಕ್ಕಂಥ ಘಟನೆಯೇ ಬೇರೆ, ಈಗ ನಡೆದಿರ್ತಕ್ಕಂಥ ಘಟನೆಯೇ ಬೇರೆ. ಇಷ್ಟು ದಿನ ಮಾತಲ್ಲೇ ಇರ್ತಾ ಇತ್ತು, ಈಗ ಬದಲಿಗೆ ಒಬ್ಬರನ್ನೊಬ್ಬರು ಬಡದಾಡುವ ರೀತಿಯಲ್ಲಿ ಅಥವಾ ಒಬ್ಬರನ್ನ ಅಟ್ಯಾಕ್ ಮಾಡೋ ರೀತಿಯಲ್ಲಿ ಇದು ಹೋಗಿರ್ತಕ್ಕಂಥದ್ದು. ಇಷ್ಟು ದಿನ ನಡೆದಿರ್ತಕ್ಕಂಥ ಘಟನೆ ಬೇರೆ, ಬದಲಿಗೆ ಈಗ ಮಾಡಿರುವಂತಹ ಘಟನೆಯೇ ಅಥವಾ ಈಗ ನಡೀತಿರ್ತಕ್ಕಂಥ ಘಟನೆ ಬೇರೆ ಆಗಿದೆ. ಕೇವಲ ಮಾತಿನಲ್ಲೇ ಇದು ಒಂದು ಪ್ರಕರಣ ಏನಿದೆ, ಇವರ ಒಂದು ಗಲಾಟೆ ಏನಿದೆ ಎಂಡ್ ಆಗುತ್ತೆ ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಬದಲಿಗೆ ಇದು ಬೇರೆ ರೀತಿಯಲ್ಲಿ ತಿರುಚಿಕೊಂಡಿರ್ತಕ್ಕಂಥದ್ದು. ಈಗ ಮಂಜು ಮೈಂಡಲ್ಲಿ ಏನು ನೋಡ್ತಾ ಇದೆ ಎಂಬುದೇ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಮಂಜು ಯಾರನ್ನಾದರೂ ಅಂದರೆ ಲೀಲಾನ ಅಥವಾ ಸಂತುನ ಟಾರ್ಗೆಟ್ ಮಾಡ್ಕೊಂಡಿದ್ದಾನೆ, ಇವರನ್ನು ಕೊನೆ ಉಸಿರನ್ನ ಹೇಳಿಸ್ಬೇಕು ಅಂತ ಫೈನಲ್ ಡಿಸೈಡ್ ಮಾಡ್ಕೊಂಡಿದ್ದಾನೆ. ಇದೆಲ್ಲವೂ ಕೂಡ ಗೊತ್ತಾಗ್ತಾ ಇಲ್ಲ. ಬದಲಿಗೆ ಒಂದು ಏನಾಗಿದೆ ಈ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಈ ವ್ಯಕ್ತಿ ಯಾಕೆ ಈ ರೀತಿಯಾದಂಥ ಒಂದು ತೀರ್ಮಾನವನ್ನು ಮಾಡಿದ, ಇದೆಲ್ಲವೂ ಕೂಡ ತನಿಖೆಯ ನಂತರವೇ ಹೊರ ಬೀಳೋದಕ್ಕೆ ಸಾಧ್ಯ. ಹೆಚ್ಚು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಈ ವ್ಯಕ್ತಿ ಇಷ್ಟು ದಿನ ಇರುವ ಲೆಕ್ಕಕ್ಕೆ ಈಗ ಇಲ್ಲ. ಈ ಒಂದು ವ್ಯಕ್ತಿ ಏನಿದ್ದಾನಲ್ಲ, ಇವತ್ತು ಮನುಷ್ಯತ್ವವನ್ನು ಮೀರಿ ಮಾನವೀಯತೆಯನ್ನು ಮೀರಿ ಮುಂದೆ ಹೋಗಿದ್ದಾನೆ. ಸೊ ಈಗ ಈ ಒಂದು ವ್ಯಕ್ತಿಗೆ ಕಾನೂನಿನ ರೀತಿಯಲ್ಲೇ ಪಾಠ ಕಲಿಸೋದಕ್ಕೆ ಸಾಧ್ಯ. ಸೊ ಇಲ್ಲಿ ಏನು ಅದರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದಿಲ್ಲ ನಾನು. ಬದಲಿಗೆ ಈ ಮಂಜು ಇದ್ದಾನಲ್ಲ, ನಿಜಕ್ಕೂ ಈ ಮಂಜುವಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಇಂಥ ಒಬ್ಬ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡೋದಿದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ? ಸೊ ಎಲ್ಲದಕ್ಕೂ ಕೂಡ ಇಲ್ಲಿ ಒಂದು ಇತಿಮಿತಿ ಅಂತ ಇರುತ್ತೆ. ಇತಿಮಿತಿಯನ್ನು ಮೀರಿ ಈಗ ಮಂಜು ಹೋಗಿದ್ದಾನೆ. ಈ ಮಂಜುಗೆ ತಕ್ಕ ಶಿಕ್ಷೆ ಖಂಡಿತವಾಗಿ ಆಗುತ್ತೆ. ಸಂತೋಷ್ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಈಗ ಖಚಿತವಾಗಿರ್ತಕ್ಕಂತಹ ಮಾಹಿತಿ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನು ಕೂಡ ನೀಡೋದಾಗಿ ಈ ಸಂತೋಷ್ ಹೇಳಿಕೊಂಡಿರ್ತಕ್ಕಂಥದ್ದು. ಈ ದೂರನ್ನು ಇದುವರೆಗೂ ನೀಡಿದಾರೋ ಇಲ್ವೋ ಗೊತ್ತಿಲ್ಲ. ಅಂದರೆ ನಿನ್ನೆ ರಾತ್ರಿ ಆಗಿರುವ ಘಟನೆಯಿಂದಾಗಿ ಸೊ ರಾತ್ರಿ ಕೊಡ್ತೀವಿ ಅಂತ ಹೇಳಿದರು. ಬದಲಿಗೆ ಈಗ ಏನಾಗಿದೆ ಅಂತ ಕೂಡ ಗೊತ್ತಿಲ್ಲ. ಒಟ್ಟಾರೆಯಾಗಿ ಈ ರೀತಿಯಾದಂಥ ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಸೊ ಇದರ ಬಗ್ಗೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.